ಎಲ್ಲರಿಗೂ ನಮಸ್ಕಾರ. ಕಷ್ಟಗಳನ್ನು ನಿವಾರಿಸುತ್ತೆ ಈ ವಾಸ್ತು ಟಿಪ್ಸ್ಗಳು. ಮನೆಯಲ್ಲಿ ಕೆಲವೊಂದು ತಪ್ಪುಗಳಿಂದ ಅಶಾಂತಿ, ಕಷ್ಟ, ಹಣಕಾಸಿನ ಸಮಸ್ಯೆ ಮುಂತಾದವು ಬರುತ್ತವೆ. ಆ ತಪ್ಪುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಂತೋಷ ಮತ್ತು ಆರಾಮದಾಯಕ ಜೀವನ ನಡೆಸಲು ಮನೆಯಲ್ಲಿ ಸಮತೋಲಿತ ಪಂಚಭೂತ ಹೊಂದಿರೋದು ಅತ್ಯಗತ್ಯ. ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಒಂದಲ್ಲ ಒಂದು ಅಂಶವನ್ನು ಪ್ರತಿನಿಧಿಸುತ್ತೆ. ವಾಸ್ತು ಪ್ರಕಾರ ಮನೆಯನ್ನು ಅರೇಂಜ್ ಮಾಡಿದ್ದರೆ ಅದು ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ಇರಿಸುತ್ತೆ ಮತ್ತು ಮನೆಯಲ್ಲಿ ವಾಸಿಸುವ ಸದಸ್ಯರು ಆರೋಗ್ಯಕರ, ಸಂತೋಷ ಮತ್ತು ಶ್ರೀಮಂತರಾಗುತ್ತಾರೆ. ವಾಸ್ತು ಪ್ರಕಾರ ನಿಮ್ಮ ಮನೆಯ ಇಂಟೀರಿಯರ್ ಡಿಸೈನ್ ವಾಸ್ತು ದೋಷ ತೆಗೆದುಹಾಕಲು ಅಥವಾ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮನೆಯ ಸಂತೋಷ, ಶಾಂತಿ ಮತ್ತು ಸಾಮರಸ್ಯದ ವಾತಾವರಣಕ್ಕಾಗಿ ಕೆಲವು ವಾಸ್ತು ಟಿಪ್ಸ್ ಅಳವಡಿಸಿಕೊಳ್ಳೋದು ತುಂಬಾನೇ ಮುಖ್ಯ. ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಪೂಜೆ ನಡೆಯುತ್ತೆ ಎಂಬುದು ಬಹಳ ಮುಖ್ಯ. ಅದು ಸರಿಯಾದ ಸ್ಥಳದಲ್ಲಿ ಇಲ್ಲದಿದ್ದರೆ ಅಥವಾ ಪೂಜಾ ಮನೆಯ ದಿಕ್ಕಿನಲ್ಲಿ ಬೇರೆ ಯಾವುದೇ ಭಾರವಾದ ವಸ್ತು ಇರಿಸಿದ್ದರೆ ಅದು ಮನೆಯ ಮೇಲೆ ತುಂಬ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಮನಸ್ಸಿನ ಶಾಂತಿ ಮತ್ತು ಮನೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ದೇವರ ಮನೆ ಈಶಾನ್ಯ ಕೋಣೆಯಲ್ಲಿರಬೇಕು, ಏಕೆಂದರೆ ಅದು ದೇವತೆಗಳ ಸ್ಥಳ. ಪೂಜಾ ಮನೆಯ ಮೇಲೆ ಅಥವಾ ಕೆಳಗೆ ಅಥವಾ ಹತ್ತಿರ ಎಂದಿಗೂ ಶೌಚಾಲಯ, ಅಡುಗೆ ಮನೆ ಅಥವಾ ಮೆಟ್ಟಿಲುಗಳು ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಎಲ್ಲವೂ ಚೆನ್ನಾಗಿದ್ದರೂ ಹಣವು ನಮ್ಮ ಕೈಯಲ್ಲಿ ನಿಲ್ಲದಿದ್ದರೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನ ಪ್ರದೇಶದಿಂದ ನೀಲಿ ಬಣ್ಣ ತೆಗೆದುಹಾಕಬೇಕು. ಈ ದಿಕ್ಕಿನಲ್ಲಿ ತಿಳಿ ಕಿತ್ತಳೆ, ಗುಲಾಬಿ ಬಣ್ಣ ಬಳಸಿ. ಇದರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಉಂಟಾಗುವುದಿಲ್ಲ. ಕಾಲಕಾಲಕ್ಕೆ ಮನೆಯೊಳಗಿನ ಜೇಡರ ಬಲೆ, ಧೂಳು ಮತ್ತು ಕೊಳೆ ತೆಗೆದುಹಾಕುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ. ಪಾರ್ಕಿಂಗ್ಗಾಗಿ ವಾಯುವ್ಯ ಜಾಗ ಬಳಸೋದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮನೆಯ ಕುಂಡಗಳಲ್ಲಿ ನೆಟ್ಟ ಸಸ್ಯಗಳಿಗೆ ನಿಯಮಿತವಾಗಿ ನೀರುಣಿಸಬೇಕು. ಒಂದು ಸಸ್ಯವು ಒಣಗಿ ಹೋದರೆ ತಕ್ಷಣವೇ ಅದನ್ನು ಅಲ್ಲಿಂದ ತೆಗೆಯಿರಿ. ಬಾಗಿಲನ್ನು ತೆರೆಯುವಾಗ ಮತ್ತು ಮುಚ್ಚುವಾಗ ಕರ್ಕಶ ಶಬ್ದವಾಗದಂತೆ ಎಚ್ಚರಿಕೆಯಿಂದ ಮುಚ್ಚಿ. ಮನೆಯಲ್ಲಿ ಪೂಜಾಗೃಹ ನಿರ್ಮಿಸಿದ್ದರೆ ಶುಭ ಫಲ ಪಡೆಯಲು ಅಲ್ಲಿ ನಿಯಮಿತವಾಗಿ ಪೂಜೆ ಮಾಡಬೇಕು ಮತ್ತು ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಲಾದ ಕೋಣೆ ಪೂಜೆಗೆ ಬಳಸಬಾರದು. ಇದರಿಂದ ಪೂಜೆಗೆ ಫಲ ಸಿಗೋದಿಲ್ಲ ಎನ್ನಲಾಗುತ್ತದೆ. ಅಡುಗೆ ಮನೆಯ ಆಗ್ನೇಯ ಕೋಣೆಯಲ್ಲಿ ಗ್ಯಾಸ್ ಸ್ಟೋವ್ ಎರಡೂ ಬದಿಗಳಲ್ಲಿ ಕೆಲವು ಇಂಚುಗಳಷ್ಟು ಸ್ಥಳ ಬಿಟ್ಟು ಇಡುವುದು ಒಳ್ಳೆಯದು. ಮಲಗುವ ಕೋಣೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಿಸಬೇಕು. ಮಲಗುವಾಗ ಗಾಜನ್ನು ಮುಚ್ಚಬೇಕು. ಯಾವುದೇ ವ್ಯಕ್ತಿ ಯಾವುದೇ ಪರಿಸ್ಥಿತಿಯಲ್ಲಿ ದಕ್ಷಿಣ ದಿಕ್ಕಿನ ಕಡೆಗೆ ತನ್ನ ಪಾದ ಇಟ್ಟುಕೊಂಡು ಮಲಗಬಾರದು. ಹಾಗೆ ಮಾಡುವುದರಿಂದ ಚಡಪಡಿಕೆ, ಆತಂಕ ಮತ್ತು ನಿದ್ರಾಹೀನತೆಗೆ ಕಾರಣವಾಗಬಹುದು. ಮಲಗುವ ಕೋಣೆಯ ಮುಖ್ಯ ದ್ವಾರದ ಕಡೆಗೆ ನಿಮ್ಮ ಪಾದ ಇಟ್ಟುಕೊಂಡು ಮಲಗಬೇಡಿ. ಪೂರ್ವ ದಿಕ್ಕಿನಲ್ಲಿ ತಲೆ ಮತ್ತು ಪಾದ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಿ ಮಲಗುವುದು ಆಧ್ಯಾತ್ಮಿಕ ಭಾವನೆ ಹೆಚ್ಚಿಸುತ್ತದೆ. ಕ್ಯಾಕ್ಟಸ್ ಸಸ್ಯ ಅಥವಾ ಮುಳ್ಳುಗಿಡ ಮನೆ ಅಥವಾ ಕೋಣೆಯಲ್ಲಿ ಇಡೋದು ಸಂಪೂರ್ಣವಾಗಿ ತಪ್ಪಿಸಬೇಕು. ಮನೆಯಲ್ಲಿ ಲಘು ವಸ್ತುಗಳನ್ನು ಉತ್ತರ, ಈಶಾನ್ಯ, ಪೂರ್ವ, ಉತ್ತರ ದಿಕ್ಕಿನಲ್ಲಿ ಇಡೋದು ಶುಭಕರ. ಬೆಂಕಿಗೆ ಸಂಬಂಧಿಸಿದ ವಸ್ತು ಮನೆಯಲ್ಲಿ ಸಾಧ್ಯವಾದಷ್ಟು ದೂರ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಮನೆಯ ವಿದ್ಯುತ್ ಉಪಕರಣಗಳ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಅವುಗಳಿಂದ ಯಾವುದೇ ರೀತಿಯ ಶಬ್ದ ಹೊರಹೊಮ್ಮಬಾರದು. ಮಧುರ ಸಂಬಂಧಕ್ಕಾಗಿ ಗೆಸ್ಟ್ ರೂಮ್ ಉತ್ತರ ಅಥವಾ ಪಶ್ಚಿಮದ ಕಡೆಗೆ ಮಾಡಬೇಕು. ಉತ್ತಮ ಆರೋಗ್ಯಕ್ಕಾಗಿ ಉತ್ತರ, ಈಶಾನ್ಯ ದಿಕ್ಕಿನಲ್ಲಿ ಔಷಧಿ ಇರಿಸುವ ಮೂಲಕ ಅವು ತ್ವರಿತ ಪರಿಣಾಮ ತೋರಿಸುತ್ತೆ. ಈ ವಿಡಿಯೋದಲ್ಲಿರುವ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ.
ಎಲ್ಲರಿಗೂ ಧನ್ಯವಾದಗಳು.